ಆರ್ಸಿಬಿ ಇಂದು ರೆಡ್ ಜೆರ್ಸಿ ಬಿಟ್ಟು ಗ್ರೀನ್ ಜೆರ್ಸಿಯಲ್ಲಿ ಮೈದಾನಕ್ಕೆ ಬಂದಿದ್ದು ಯಾಕೆ ಗೊತ್ತಾ? ಇದು ಫ್ಯಾಷನ್ ಅಲ್ಲ, ಇದೊಂದು ದೊಡ್ಡ ಮೆಸೇಜ್. ಐಪಿಎಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ಕಣಕ್ಕಿಳಿದಾಗ ಎಲ್ಲರ ಗಮನ ಸೆಳೆದಿದ್ದು ಈ ಗ್ರೀನ್ ಜೆರ್ಸಿ. ಪ್ರತಿ ವರ್ಷ ಆರ್ಸಿಬಿ ಒಂದು ವಿಶೇಷ ದಿನವನ್ನ ಗೋ ಗ್ರೀನ್ ದಿನವನ್ನಾಗಿ ಆಚರಿಸುತ್ತದೆ. ಈ ಗ್ರೀನ್ ಜೆರ್ಸಿ ಹಿಂದೆ ಇರುವ ಉದ್ದೇಶ ಏನು ಅಂದ್ರೆ ಪರಿಸರ ಸಂರಕ್ಷಣೆ ಹಾಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು. ಕ್ರಿಕೆಟ್ ಮಾತ್ರ ಆಡೋದಲ್ಲ, ಸಮಾಜಕ್ಕೆ ಒಂದು ಸಂದೇಶ ಕೊಡೋದು ಕೂಡ ಮುಖ್ಯ ಅಂತ ನಮ್ಮ ಆರ್ಸಿಬಿ ತೋರಿಸ್ತಾ ಇದೆ. 2011ರಿಂದ ಪ್ರಾರಂಭವಾದ ಈ ಸಂಪ್ರದಾಯವನ್ನ ಆರ್ಸಿಬಿ ಮುಂದುವರಿಸಿಕೊಂಡು ಬರ್ತಾ ಇದೆ. ಪ್ರತಿ ಸೀಸನ್ ಒಂದು ಪಂದ್ಯದಲ್ಲಿ ಹಸಿರು ಜೆರ್ಸಿ ತೊಟ್ಟು ಆಡೋದು ಅವರ ವಿಶೇಷತೆ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಗೊತ್ತಾ? ಈ ಗ್ರೀನ್ ಜೆರ್ಸಿಗಳು ಸಾಮಾನ್ಯವಲ್ಲ. ಇವುಗಳನ್ನ ಮರುಬಳಕೆ ಮಾಡಿದ ಪ್ಲಾಸ್ಟಿಕ್ ನಿಂದ ತಯಾರಿಸಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ರೀಸೈಕಲ್ ಮಾಡಿ ಈ ಜೆರ್ಸಿಗಳನ್ನ ತಯಾರಿಸಲಾಗಿದೆ ಅಂತೆ. ಮತ್ತೆ ಆರ್ಸಿಬಿ ತಂಡ ವಿಶ್ವದ ಮೊದಲ ಕಾರ್ಬನ್ ನ್ಯೂಟ್ರಲ್ T20 ತಂಡ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಟಾಸ್ ಸಮಯದಲ್ಲಿ ಆರ್ಸಿಬಿ ನಾಯಕ ರಜತ್ ಪಟಿದಾರ್ ಎದುರಾಳಿ ನಾಯಕ ಅಕ್ಸರ್ ಪಟೇಲ್ ಅವರಿಗೆ ಸಸಿಯನ್ನ ಉಡುಗೊರೆಯಾಗಿ ನೀಡಿದ್ರು. ಇದು ಕೂಡ ಗೋ ಗ್ರೀನ್ ಅಭಿಯಾನದ ಭಾಗ. ಕ್ರಿಕೆಟ್ ಕೇವಲ ಆಟವಲ್ಲ ನೋಡಿ, ಇದು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತಹ ವೇದಿಕೆ ಕೂಡ. ಅದಕ್ಕಾಗಿ ನಮ್ಮ ಆರ್ಸಿಬಿ ಹೇಳೋದು ಒಂದೇ, ಸೇವ್ ನೇಚರ್, ಪ್ಲೇ ಗ್ರೀನ್. ಮಾಹಿತಿ ಇಷ್ಟವಾಗಿದ್ರೆ ಜೈ ಆರ್ಸಿಬಿ, ಗೋ ಗ್ರೀನ್ ಅಂತ ಕಮೆಂಟ್ ಮಾಡಿ.